ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಸಿನಿಮಾಗೆ ಬನ್ನಿ, ಯಾಕಂದರೆ ಅಷ್ಟು ಒಳ್ಳೆ ಸಬ್ಜೆಕ್ಟ್ ಸರ್ ಝೀಬ್ರಾ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ಝೀಬ್ರಾ ಸಿನಿಮಾಲಿ ವೈಟ್ ಹಾರ್ಸ್ ಬ್ಲ್ಯಾಕ್ ಹಾರ್ಸ್ ಎರಡು ಮಿರರ್ಸ್ ಥರ ಕಾಣಿಸುತ್ತೆ ನಿಮಗೆ. ದ ಬೋತ್ ಆರ್ ಸೇಮ್ ಕ್ಯಾರೆಕ್ಟರ್ಸ್. ಒಂದು ಕರ್ನಾಟಕ ವರ್ಷನು ಒಂದು ತೆಲುಗು ವರ್ಷನ್ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಮೇಲೆ. ಯಾರು ಪೋಸ್ಟರ್ಸ್ ಹಾಕಿದ್ರು ಎಲ್ಲ ಪೋಸ್ಟರು ನೋಡ್ತಿದೆ. ಎಲ್ಲ ಸ್ನೇಹಿತರು ಸ್ನೇಹಿತನ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಇವತ್ತು ಪ್ರೀ ರಿಲೀಸ್ ಇವೆಂಟ್ಗೆ ಬರ್ತಾ ಇದ್ದಾರೆ. ಆ್ಯಂಡ್ ದುನಿಯಾವಿಜ್ ಈ ಸರಲ್ಲಿ ಇಲ್ಲ, ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಬರ್ತಾ ಇದ್ದಾರಾ ಸರ್? ಬಂದಮೇಲೆ ಮತ್ತೆ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ. ಶುಡ್ ಗಿವ್ ಮಿ ದ ಮೈಕ್. ಆಮೇಲೆ ಇನ್ನೊಂದು ಖುಷಿಯಾದ ವಿಷಯ ಏನು ಅಂತ ಅಂದರೆ ಸತ್ಯದೇವ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಸತ್ಯದೇವ್ ಅವ್ರ ಬಗ್ಗೆ ಕೇಳಿದ್ದೆ, ತುಂಬ ಸಿನಿಮಾಗಳನ್ನ ನೋಡಿದ್ದೆ, ಬಟ್ ತೆಲುಗು ಇವೆಂಟ್ ಆದಾಗ ಅವ್ರದ್ದೊಂದು ವಿ ಟಿ ಪ್ಲೇ ಮಾಡಿದ್ರು. ಆ ವಿ ಟಿ ಜರ್ನಿಯಲ್ಲಿ ನೋಡಿಬಿಟ್ಟು ನನಗೆ ತುಂಬಾ ಪ್ರೌಡ್ ಅನಿಸ್ತು. ಅಂದರೆ ತೆಲುಗು ಇಂಡಸ್ಟ್ರಿ ಬಂದಾಗ ಅದು ತುಂಬ ದೊಡ್ಡ ಸಮುದ್ರ ಇತ್ತು, ಲೈಕ್ ಓಷನ್. ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಐ ಟಿ ಬ್ಯಾಕ್ಗ್ರೌಂಡಿಂದ ಬಂದು ನಿಂತು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿ ತುಂಬ ಒಳ್ಳೊಳ್ಳೆ ಸಿನಿಮಾ ಹಿಟ್ಗಳನ್ನ ಕೊಟ್ಟಿದ್ದಾರೆ. ಇವ್ರ ಜರ್ನಿ ನೋಡಿದಾಗ ನನಗೆ ಮತ್ತೆ ಇನ್ಸ್ಪೈರ್ ಆಗೋದು. ಇಲ್ಲಿ ಧನಂಜಯ್ ಅವ್ರ ಜರ್ನಿನೂ ಸೇಮ್ ಇದೆ. ಅವರು ಐ ಟಿ ಫೀಲ್ಡಿಂದನೇ ಬಂದು ಇಲ್ಲಿ ನಿಂತು ಸಿನಿಮಾಗಳನ್ನ ಮಾಡಿ, ಇಬ್ಬರು ಪ್ರೊಡ್ಯೂಸರ್ಸು, ಇಬ್ಬರು ಆ್ಯಕ್ಟರ್ಸು. ಸೊ ಝೀಬ್ರಾ ಸಿನಿಮಾಲಿ ವೈಟ್ ಹಾರ್ಸ್ ಬ್ಲ್ಯಾಕ್ ಹಾರ್ಸ್ ಎರಡು ಮಿರರ್ಸ್ ಥರ ಕಾಣಿಸುತ್ತೆ ನಿಮಗೆ. ದ ಬೋತ್ ಆರ್ ಸೇಮ್ ಕ್ಯಾರೆಕ್ಟರ್ಸ್. ಒಂದು ಕರ್ನಾಟಕ ವರ್ಷನು ಒಂದು ತೆಲುಗು ವರ್ಷನ್ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಐ ಹಾರ್ಟ್ಲಿ ವಾರ್ಮ್ಲಿ ವೆಲ್ಕಮ್ ಯು. ನೋಡಿ, ಸತ್ಯದೇವ್ ನೋಡೋಕೆ ಅವ್ರು ನಮ್ಮ ಬೆಂಗಳೂರವ್ರ ಥರನೇ ಇದ್ದಾರೆ. ಅವ್ರು ಬಂದು ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡಬೇಕು, ತೆಲುಗವ್ರ ಥರ ಕಾಣಿಸೋದೇ ಇಲ್ಲ. ತುಂಬಾ ಖುಷಿ ಆಗ್ತಾಯಿದೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಈಶ್ವರ್ ಕಾರ್ತಿಕ್ ಅವರು ಪೆಂಗ್ವಿನ್ ಅನ್ನೋಂಥ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಿದರು. ಅವ್ರು ಬಂದು ನನಗೆ ಕತೆ ನರೇಟ್ ಮಾಡಿದಾಗ, ಇಲ್ಲ ನನಗೆ ಈ ಪಾತ್ರಕ್ಕೆ ಇವೇ ಮಾಡಬೇಕು ಅಂತ ಅನ್ಕೊಂಡೆ. ನನ್ನ ಕತೆನೂ ಕೇಳಿದೆ, ಒಪ್ಕೊಂಡೆ ಕ್ಯಾಮಿಯೋ ಆಗಬೇಕು. ಐ ಥಿಂಕ್ ನಡೀತೆ. ಆ್ಯಂಡ್ ಆಲ್ಸೋ ನಮ್ಮ ಪ್ರೊಡ್ಯೂಸರ್ ಎಸ್ ಜಗದೀಶ್ ಅವರು ಆ್ಯಂಡ್ ದಿನೇಶ್ ಅವರು, ಬಾಲ ಅವರು. ಝೀಬ್ರಾ ಸಿನಿಮಾ ತೆಲುಗು ಸಿನಿಮಾ ಆದರೂ ಕನ್ನಡ ಸಿನಿಮಾ ಅಷ್ಟೇ ಚೆನ್ನಾಗೆ, ತುಂಬ ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಆ್ಯಂಡ್ ಡೇರ್ಡೆವಿಲ್ ಮುಸ್ತಫಾ ತಂಡ ಅವರು ಕೂತ್ಕೊಂಡು ಎಲ್ಲ ಆರ್ಟಿಸ್ಟ್ಗಳೇ ಡಬ್ ಮಾಡಿರುವಂಥ ಸಿನಿಮಾ. ಸೊ ನಿಮಗೆ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾದ್ರೆ ಒಂದು ಡೈರೆಕ್ಟ್ ಕನ್ನಡ ಸಿನಿಮಾ ಅನ್ನೋ ಥರನೇ ಕಾಣಿಸುತ್ತೆ, ಅಷ್ಟೊಳ್ಳೆ ಡಬ್ಬಿಂಗ್ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರ್ಸ್ ವಾಯ್ಸ್ ಕೊಟ್ಟಿದ್ದಾರೆ. ನಮ್ಮ ಸಿನಿಮಾ ಇದೇ ನವೆಂಬರ್ 22ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಇಲ್ಲಿವರೆಗೂ ತುಂಬಾ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಗೆಲ್ಲರೂ ಬೆಳೆಸಿದ್ದೀರ. ಈ ಸಿನಿಮಾನು ನೀವು ನೋಡಬೇಕು, ಬೆಳೆಸಬೇಕು. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಸಿನಿಮಾಗೆ ಬನ್ನಿ, ಯಾಕಂದರೆ ಅಷ್ಟು ಒಳ್ಳೆ ಸಬ್ಜೆಕ್ಟ್ ಸರ್ ಝೀಬ್ರಾ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಎಲ್ಲರ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ಮ ಒಂದು ಬೆಳವಣಿಗೆನೂ ಅಷ್ಟೇ. ಸೊ ಫ್ರಮ್ ನಥಿಂಗ್ ಟು ಎವ್ರಿಥಿಂಗ್ ಟುಡೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಬಿಕಾಸ್ ಯುವರ್ ಹಾರ್ಡ್ ವರ್ಕ್ ನಮ್ಮೆಲ್ರಿಗೂ ಗೊತ್ತಿರೋದು. ಸೊ ಆ್ಯಂಡ್ ನಿಮ್ಮ ಡೆಬ್ಯೂ ಸಿನಿಮಾ ಅಂತ ಎಲ್ರಿಗೂ ಗೊತ್ತಾಗಿದೆ. ಆ್ಯಂಡ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಏನು ಪ್ರಿಪ್ರೇಷನ್ಸ್ ಇತ್ತು? ಹೌ ಬಟರ್ಫ್ಲೈಸ್ ಇನ್ನೇನು 22nd ರಿಲೀಸ್ ಆಗ್ತಾ ಇರೋದ್ರಿಂದ ಆ ಖುಷಿ ಬಗ್ಗೆ ಹೇಳಿ. ಇಲ್ಲ, ತುಂಬಾ ಖುಷಿ ಇದೆ. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಮ್ಮ ಟ್ರೀಟ್ಮೆಂಟ್ ಒಂಥರ, ನನ್ನ ತಾಯಿ ಮನೆಯಿಂದ ಬಿಟ್ಟು ಆಚೆ ಹೋಗೋದು ಒಂದಿದೆಯಲ್ಲ, ತುಂಬಾ ಕಷ್ಟ. ಎಸ್ಪೆಷಲಿ ಇಲ್ಲಿ ನಮಗೆ ಸಿಗೋವಂಥ ವಾರ್ಮ್, ತಿಳ್ಕೊಡೋವಂಥ ಪ್ರೀತಿ, ಸಮಥಿಂಗ್ ಅಮೇಝಿಂಗ್. ಬಟ್ ನಮಗೆ ತೆಲುಗು ಹೋದಾಗ ಅದು ಸ್ವಲ್ಪ ಟೆನ್ಷನ್ ಇತ್ತು, ಹೆಂಗೆ ಮಾಡೋದು, ಅಯ್ಯೋ ತುಂಬ ದೊಡ್ಡ ಇಂಡಸ್ಟ್ರಿ, ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರಾ, ಏನು ಮಾಡ್ತಾರೆ. ಕ್ಯಾಮಿಯೋ ಅಂದಾಗ್ಲೂ ತುಂಬ ಯೋಚನೆ ಮಾಡ್ತಾಯಿದ್ದೆ, ಇಲ್ಲ ಹೆಂಗೆ ವೆಲ್ಕಮಿಂಗ್ ಮಾಡ್ತಾರೆ ಅಂತ. ಆ್ಯಂಡ್ ನೀವು ನನ್ನ ಜರ್ನಿ ಬಗ್ಗೆ ಹೇಳಿದ್ರಿ. ನನ್ನ ಜರ್ನಿ ಬಗ್ಗೆ ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನೀವು ಯೂಟ್ಯೂಬ್ ಆ್ಯಂಕರ್ ಆದಾಗಿಂದ ನಿಮ್ಮನ್ನು ನೋಡಿಕೊಂಡು ನಾನು ಆ್ಯಂಕರ್ ಆಗಬೇಕು ಅಂತ ಕನ್ಸ್ಕೊಂಡು ಬಂದಿದ್ದು. ಇವತ್ತು ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು. ನೀವು ಸ್ಟ್ಯಾಂಡಿಂಗ್ ಇವರು ಆಲ್ಸೋ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಫ್ ಕೋರ್ಸ್ ಇಂಥ ಮುದ್ದಾದ ಹುಡುಗಿ ನಮ್ಮ ಮಾಲ್ ಆಫ್ ಏಷ್ಯಾ ಅವರ ಕಡೆಯಿಂದ ಒಂದು ಪ್ರೀತಿಯ ಹೂವ, ಪ್ಲೀಸ್ ಮಾಲ್ ಆಫ್ ಏಷ್ಯಾ ಕಡೆಯಿಂದ ದಯವಿಟ್ಟು ವೇದಿಕೆ ಮೇಲೆ ಬಂದು ಇದನ್ನು ಕೊಡಬೇಕಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ಸಿನಿಮಾ ಅಲ್ಲ, ಇನ್ನಷ್ಟು ಸಿನಿಮಾ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ನಮ್ಮ ಅಮೃತ ಅಯ್ಯಂಗಾರ್ ಅವರು ಮಿಂಚಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಸೊ ಎಲ್ಲರೂ ಕಷ್ಟಪಟ್ಟು ಬಂದಿರೋದ್ರಿಂದ ಐ ಥಿಂಕ್ ಇನ್ನಷ್ಟು ಮೇಲ್ಮಟ್ಟಕ್ಕೆ ನೀವು ಕಾಣಿಸ್ಕೋಬೇಕು ಅಂತ ನಾನು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಥ್ಯಾಂಕ್ ಯು.